ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಭರಣಿ ನಕ್ಷತ್ರದವರ 10 ರಹಸ್ಯ ಗುಪ್ತ ಮಾಹಿತಿಗಳು. ವೀಕ್ಷಕರೇ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇದರ ಹಿಂದಿನ ಸಂಚಿಕೆಯನ್ನು ತುಂಬ ಜನ ಅಬ್ಸರ್ವ್ ಮಾಡಿದ್ದಾರೆ, ವೀಕ್ಷಣೆ ಮಾಡಿ ತುಂಬ ಪ್ರೀತಿ ಮೆಚ್ಚುಗೆ ವೈರಲ್ ಮಾಡಿದ್ದಾರೆ. ಯಾಕೆಂದರೆ ನೋಡಿ, ಒಂದು ಮನೆಯಲ್ಲಿ ನಾವು ಸದಸ್ಯರು ಜೀವನ ಕುಟುಂಬದ ವ್ಯವಸ್ಥೆಯಲ್ಲಿ ಇರ್ತೀವಿ ಅಂದರೆ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ಎಲ್ಲ 27 ನಕ್ಷತ್ರದ ಸದಸ್ಯರು ಒಂದು ನಮ್ಮ ಕುಟುಂಬ ವಲಯದಲ್ಲಿ ಇದ್ದೇ ಇರ್ತಾರೆ. ಒಬ್ಬರದು ಅಶ್ವಿನಿ ನಕ್ಷತ್ರ ಇರುತ್ತೆ, ಒಬ್ಬರದು ಭರಣಿ ನಕ್ಷತ್ರ ಇರುತ್ತೆ, ಒಬ್ಬರದು ಮೂಲ ನಕ್ಷತ್ರ ಇರುತ್ತೆ, ಒಬ್ಬರದು ಉತ್ತರಾಷಾಢ, ಪೂರ್ವಾಷಾಢ, ಹೀಗೆ ಡಿಫ್ರೆಂಟ್ ನಕ್ಷತ್ರದ ಸದಸ್ಯರು ಇದ್ದೇ ಇರ್ತಾರೆ. ಆ ಮಾಲಿಕೆಯಲ್ಲಿ ಫಸ್ಟ್ ಸಂಚಿಕೆ ತುಂಬ ಪಾಪ್ಯುಲರ್ ಆಯಿತು ಗುರುಗಳೇ. ಇದರ ನಂತರ ಭರಣಿ, ಕೃತಿಕಾ, ಮುಂದೆ ಎಲ್ಲ ನಕ್ಷತ್ರಗಳ ಒಂದು ಸಂಚಿಕೆಗಳನ್ನು ಮಾಡಿ ಅಂತ ವೀಕ್ಷಕರು ಒತ್ತಾಯ ಮಾಡಿದ್ರಿಂದ ನಾವು ಆ 27 ನಕ್ಷತ್ರದ ಬಗ್ಗೆ ಒಂದೊಂದು ಸಂಚಿಕೆಯಲ್ಲಿ ಗುಣ, ರಹಸ್ಯ, ಸ್ವಭಾವ, ಗುಪ್ತ ಮಾಹಿತಿಗಳನ್ನು ಹೇಳ್ತಾ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಆ ಒಂದು ಮಾಲಿಕೆಯಲ್ಲಿ ಇವತ್ತು 2ನೇ ನಕ್ಷತ್ರವಾದಂತಹ ಭರಣಿ ನಕ್ಷತ್ರದ ಕುರಿತು ಮಾತಾಡ್ತಾ ಇದ್ದೀವಿ. ನಿಮ್ಮದೇನಾದರೂ ಭರಣಿ ನಕ್ಷತ್ರ ಆಗಿದ್ದರೆ, ನಿಮ್ಮ ಮನೆ ಸದಸ್ಯರದೇನಾದರೂ ಭರಣಿ ನಕ್ಷತ್ರ ಆಗಿದ್ದರೆ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಯಾರಾದರೂ ಭರಣಿ ನಕ್ಷತ್ರ ಆಗಿದ್ದರೆ ಈ ವಿಡಿಯೋ ಪೂರ್ತಿ ನೋಡಿ ಅವ್ರಿಗೂ ಶೇರ್ ಮಾಡಿಕೊಡಿ. ಯಾಕೆಂದರೆ ಅವರಿಗೆ ತಿಳಿಯಲಾರದ ಗುಪ್ತ ಮಾಹಿತಿ, ರಹಸ್ಯ ಮಾಹಿತಿಗಳು ಈ ಸಂಚಿಕೆಯಲ್ಲಿದೆ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದರೆ, ಅದೇ ರೀತಿ ಈ ಒಂದು ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯಮಾಡಿ ಸಂಚಿಕೆಯನ್ನು ಒಂದು ಲೈಕ್ ಕೊಡಿ. ಇದಕ್ಕೆ ಚಾನಲ್ಗೆ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರಿದೆ ಒತ್ತಿ. ಅಂದರೆ ಇಂಥ ಯೂಸ್ಫುಲ್ ವಿಡಿಯೋಗಳು ಅಪ್ಲೋಡ್ ಆದಾಗ ನಿಮಗೆ ಮೊಟ್ಟ ಮೊದಲೇ ಬಾರಿಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವೀಕ್ಷಕರೇ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಹೇಳಿ. ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ಸ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅಮ್ಮನವರ ನಾಮಸ್ಮರಣೆ ಆಗುತ್ತೆ, ಅದಕ್ಕಿಂತ ಹೆಚ್ಚಿನ ದೊಡ್ಡ ಸೌಭಾಗ್ಯ ಇನ್ನೇನು ಬೇಕು ಹೇಳಿ. ಹಾಗೆ ಈ ವಿಡಿಯೋ ಕೆಳಗಡೆ ವೀಕ್ಷಕರೇ ಒಂದು ಜಾಯಿನ್ ಎನ್ನುವ ಬಟನ್ ಇದೆ, ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವಾಸ್ತು ಟಾಪ್ 10 ಈ ರೀತಿಯಾದಂಥ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು. ಒಮ್ಮೆ ಜಾಯಿನ್ ಬಟನ್ ಒತ್ತೋದಕ್ಕೆ ಮರಿಬೇಡಿ. ಬನ್ನಿ, ತಡ ಮಾಡದೆ ಇವತ್ತಿನ ಭರಣಿ ನಕ್ಷತ್ರದವರ 10 ರಹಸ್ಯ ಗುಪ್ತ ಮಾಹಿತಿಗಳನ್ನು ಹೇಳ್ಕೊಡ್ತೀನಿ. ಯಾರಿಗೂ ತಿಳಿಯದ ಮಾಹಿತಿಗಳು ಭರಣಿ ನಕ್ಷತ್ರದವರದು. ಬನ್ನಿ, ಮೊದಲನೆಯ ರಹಸ್ಯ ಗುಪ್ತ ಮಾಹಿತಿ ನಿಮಗಾಗಿ. ವೀಕ್ಷಕರೇ, ಭರಣಿ ನಕ್ಷತ್ರದವರ ಮೊದಲನೆಯ ರಹಸ್ಯ ಗುಪ್ತ ಮಾಹಿತಿ ನೋಡಿ. ಭರಣಿ ಅದರ ಅರ್ಥ ಏನಪ್ಪ ಅಂತಂದರೆ ಹೊರುವುದು, ಧರಿಸುವುದು, ಸಂರಕ್ಷಿಸುವುದು. ನೋಡಿ, ಈ ಬ್ಯೂಟಿ ಆಫ್ ದಿಸ್ ನಕ್ಷತ್ರ ಅಂತಂದರೆ ಭರಣಿ ನಕ್ಷತ್ರದ್ದು. ಬೇರೆಯವರು ಜವಾಬ್ದಾರಿ ತಗೋತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಭರಣಿ ನಕ್ಷತ್ರದವರು ಜವಾಬ್ದಾರಿಗಳನ್ನು ತಗೊಳ್ಳೋದಕ್ಕೆ ಓಡಿ ಬರ್ತಾರೆ, ಮುಂದೆ ಬರ್ತಾರೆ. ನಾನು ತಗೋತೀನಿ. ಅವರು ಇವತ್ತು ಊಟ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ನಿದ್ದೆ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅವರ ಜೇಬಲ್ಲಿ ಒಂದು 10 ರೂಪಾಯಿ 100 ರೂಪಾಯಿ ಇದೆಯಲ್ಲೋ ಗೊತ್ತಿಲ್ಲ, ನಾನಿದ್ದೀನಿ, ನಾನು ತಗೋತೀನಿ, ಏನು ಚಿಂತೆ ಮಾಡಬೇಡಿ, ಐ ಆಮ್ ದೇರ್, ಡೋಂಟ್ ವರಿ ಎನ್ನುವಷ್ಟು ಭರಣಿ ನೋಡಿ. ಧರಣಿ ಅಂದರೆ ಭೂಮಾತೆ, ಭೂಮಾತೆಗೆ ಎಷ್ಟು ಒಂದು ಸಹನೆ, ತಾಳ್ಮೆ ಎಲ್ಲ ಇರುತ್ತಲ್ಲ, ಅದೇ ರೀತಿ ಭರಣಿ ಈ ಒಂದು ಭರಣಿ ನಕ್ಷತ್ರದವರು. ಭರಣಿ ನಕ್ಷತ್ರದವರ ಒಂದು ವಿಶೇಷ ಕ್ವಾಲಿಟಿ ಏನಪ್ಪ ಅಂತಂದರೆ, ಯಾವ ಮನೆಯಲ್ಲಿ ಭರಣಿ ನಕ್ಷತ್ರದವರು ಇರ್ತಾರೆ ಆ ಮನೆಯಲ್ಲಿ ಜವಾಬ್ದಾರಿಗಳು ಅವರಿಗೆ ಹಾಗೆ ಟ್ರಾನ್ಸ್ಫರ್ ಆಗ್ತಾ ಬರ್ತಾ ಇರುತ್ತೆ. ನೀವು ಆಫೀಸಲ್ಲಿದ್ದೀರಿ ಅಂದ್ಕೊಳ್ಳಿ, ಮ್ಯಾನೇಜರ್ ಬಂದರು, ನಿಮ್ಗೆ ಹೇಳಿದರು ಇದೊಂಚೂರು ನೋಡ್ತೀರಾ, ಅವರು ಸ್ವಲ್ಪ ಹಾಫ್ ಡೇ ರಜೆ ಹೋಗ್ತಾ ಇದ್ದಾರಂತೆ, ನೀವು ಇದನ್ನು ಜವಾಬ್ದಾರಿ ಮಾಡಿ.
ಇದೊಂದು ಸ್ವಲ್ಪ ನೋಡ್ತೀರಾ ನೀವು. ಅವ್ರಿಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಅವ್ರಿಗೇನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಒಂದು 3 ಮಂತ್ಸಲ್ಲಿ ಹೋಗಿ ಆ ಕೆಲಸ ಮಾಡ್ಕೊಂಡು ಬರ್ತೀರಾ. ಮನೆಯಲ್ಲಿದ್ದರೆ ತಂದೆ ತಾಯಿಯ ಜವಾಬ್ದಾರಿ, ಸಹೋದರ ಸಹೋದರಿಯರ ಜವಾಬ್ದಾರಿ, ಜಮೀನಿನ ಜವಾಬ್ದಾರಿ, ಕೃಷಿಯ ಜವಾಬ್ದಾರಿ, ವ್ಯಾಪಾರದ ಜವಾಬ್ದಾರಿ, ರಿಸ್ಪಾನ್ಸಿಬಿಲಿಟೀಸ್ ಎಲ್ಲ ಈ ಭರಣಿ ನಕ್ಷತ್ರದವರ ಹೆಗಲ ಮೇಲೆ ಬಂದು ಕೂರುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಜವಾಬ್ದಾರಿಗಳನ್ನು ಹೊರುವಂತಹ, ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಏಕೈಕ ವ್ಯಕ್ತಿಯ ನಕ್ಷತ್ರ ಆ ಮನೆಯಲ್ಲಿದ್ದಾರೆ ವ್ಯಕ್ತಿ ಅಂದರೆ ಅವರು ಭರಣಿ ನಕ್ಷತ್ರದವರು ಗ್ಯಾರಂಟಿ ಆಗಿರ್ತಾರೆ. ಅವರು ಬೇಡ ಅಂದರೂ ಕೂಡ ಅವರ ಹತ್ತಿರ ಮನೆಯ ಕಚೇರಿಯ ಮತ್ತು ಇತರ ಜವಾಬ್ದಾರಿಗಳು ಹುಡುಕಿ 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 ಬಂದು ಅವರಿಗೆ ಸೇರುತ್ತೆ. ಇದು ಇವರ ಮೊದಲನೆಯ ಗುಪ್ತ ರಹಸ್ಯ. ಇನ್ನು ಈ ಭರಣಿ ನಕ್ಷತ್ರದವರ ಎರಡನೆಯ ಗುಪ್ತ ರಹಸ್ಯ ನೋಡ್ಕೊಂಡು ಬರೋಣವಾ? ಬನ್ನಿ ವೀಕ್ಷಕರೇ. ಭರಣಿ ನಕ್ಷತ್ರದವರ ಎರಡನೆಯ ರಹಸ್ಯ ಅದೇನಪ್ಪ ಅಂದರೆ, ಹೊರಗಡೆಯವರ ಕಣ್ಣಿಗೆ ಕಾಣಲಾರದಂತಹ ಕಷ್ಟಗಳು ಅವರ ಒಳಗಿರುತ್ತೆ. ನೀವು ಯಾರಾದರೂ ಭರಣಿ ನಕ್ಷತ್ರದವ್ರನ್ನ ನೋಡಿ, ಮೇಲ್ಗಡೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರ್ತಾರೆ, ಚೆನ್ನಾಗಿ ಡ್ರೆಸ್ ಮಾಡಿರ್ತಾರೆ, ನಿಮ್ಗೇನು ಬಿಡಿಪ್ಪ, ನೀವೆಲ್ಲ ಆರಾಮಾಗಿದ್ದೀರಾ, ಸಾಕಷ್ಟು ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ನೌಕರಿ ಇದೆ, ಕಾರಿದೆ, ಒಳ್ಳೆಯ ಫ್ಯಾಮ್ಲಿ ಇದೆ, ಸ್ಟೇಟಸ್ ಇದೆ. ಅಲ್ಲ, ಭರಣಿ ನಕ್ಷತ್ರದವರು ಯಾರಾದರೂ ನಿಮ್ಮ ಸ್ನೇಹಿತರ ವಲಯದಲ್ಲಿದ್ದರೆ, ಮನೆಯಲ್ಲಿದ್ದರೆ, ಪರಿಚಿತರಾಗಿರಿದ್ರೆ, ನಿಮ್ಮ ಕಣ್ಣಿಗೆ ಕಾಣಲಾರದ ಕಷ್ಟಗಳು ಅವರನ್ನು ಕೊರಿತಾ ಇರುತ್ತೆ. ಮನಸ್ಸಲ್ಲಿ ಮಡಿಲಲ್ಲಿ ಬೆಂಕಿಯನ್ನು ಇಟ್ಕೊಂಡಿರ್ತಾರೆ, ಆದರೆ ಹೊರ ಜಗತ್ತಿಗೆ ಅದನ್ನು ಅವರು ತೋರಿಸೋದಿಲ್ಲ. ಮುಖದ ಮೇಲೆ ಮುಗುಳ್ನಗೆ ನಗನಗುತ್ತಾ ಇರ್ತಾರೆ. ಹಾಗಾಗಿ ಯಾರಾದರೂ ಭರಣಿ ನಕ್ಷತ್ರದವರು ಇದ್ದರೆ ಅವರನ್ನು ನೀವು ಜಾಸ್ತಿ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ಅವರು ನೊಂದು ಬೆಂದು ಕಷ್ಟದಲ್ಲಿ ಆ ಹಾದಿಯಲ್ಲಿ ಹೋಗ್ತಾ ಇರ್ತಾರೆ. ನನ್ನ ಕಷ್ಟ ಇತರರಿಗೆ ಗೊತ್ತಾಗಬಾರ್ದು, ನನ್ನ ನೋವು ಬೇರೆಯವರಿಗೆ ಗೊತ್ತಾಗಬಾರ್ದು ಅಂಥೇಳಿ ಭರಣಿ ನಕ್ಷತ್ರದವರು ಮುಖದ ಮೇಲೆ ಮುಗುಳ್ನಗೆ ಮಂದಹಾಸ ನಗ್ತಾ ಇರ್ತಾರೆ. ಇದು ಅವರ ಎರಡನೇ ರಹಸ್ಯ. ಇನ್ನು ಭರಣಿ ನಕ್ಷತ್ರದವರ ಮೂರನೇ ರಹಸ್ಯ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಈಗ ಭರಣಿ ನಕ್ಷತ್ರದವರ ಮೂರನೇ ರಹಸ್ಯ ನೋಡೋಣ. ನೋಡಿ, ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಈ ಒಂದು ಭರಣಿ ನಕ್ಷತ್ರದವರ ಸ್ವಭಾವದ ಬಗ್ಗೆ. ಯಮನು ಕೇವಲ ಮರಣ ದೇವತೆ ಅಲ್ಲ, ಆತ ಶಿಸ್ತು, ನಿಯಮ, ಗಡಿ, ಚೌಕಟ್ಟಿನ ದೇವತೆ ಅಂತ ಕೂಡ ಹೇಳ್ತಾರೆ. ನಿಮಗೆ ಗೊತ್ತಿರಲಿ, ಈಶ್ವರನ ವಾಹನ ನಂದಿ ಇದೆಯಲ್ಲ, ಅದು ಯಾರು ಅಂದ್ಕೊಂಡಿದ್ದೀರಾ? ಯಮ. ಸಾಕ್ಷಾತ್ ಯಮದೇವನೇ ಈಶ್ವರನ ನಂದಿಯಾಗಿ ಅವತಾರವನ್ನು ತಾಳಿರುವಂಥದ್ದು. ಇಲ್ಲಿ ಅದರ ಉಲ್ಲೇಖ ಬಂತು, ಅದರ ರಹಸ್ಯ ಹೇಳಿ ನಾನು ಇದನ್ನು ಮುಂದುವರಿಸ್ತೀನಿ. ಶಿವನಿಗೆ ಎಲ್ಲ ದೇವಾನ ದೇವತೆಗಳು ಸೇವೆಯನ್ನು ಸಲ್ಲಿಸುವಂಥದ್ದು, ಒಂದಲ್ಲ ಒಂದು ರೀತಿಯಾಗಿ ಆ ಒಂದು ಗಣದಲ್ಲಿರುವಂಥದ್ದು. ಈ ರೀತಿಯಾದಂತಹ ಉಲ್ಲೇಖವನ್ನು ನೋಡಿಕೊಂಡು ಕಣ್ಣೆದುರುಗಡೆ ಯಮಧರ್ಮರಾಜ ಕೇಳ್ತಾನಂತೆ ಈಶ್ವರನಿಗೆ, ಪರಮೇಶ್ವರ ಭೋಲೇಶಂಕರ, ಎಲ್ಲರಿಗೂ ನೀನು ಆಧರಿಸಿದ್ದಿ, ಅಲಂಕರಿಸಿದ್ದಿ, ಎಲ್ಲರಿಗೂ ಕೂಡ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀಯಾ, ನನಗೆ ಯಾಕೆ ನಿನ್ನ ಗಣದಲ್ಲಿ ನಿನ್ನ ಒಂದು ಸ್ಥಾನದಲ್ಲಿ ಇಟ್ಕೊಂಡಿಲ್ಲ ಅಂತಂದಾಗ, ಸಾಕ್ಷಾತ್ ಪರಮೇಶ್ವರ ನಂದಿಗೆ, ಅದರ ದೊಡ್ಡ ಕಥೆ ಇದೆ, ನಾನು ಮಹಾಶಿವರಾತ್ರಿಗೆ ಕಥೆಯನ್ನು ಹೇಳ್ತಾ ಇರ್ತೀನಿ. ಆ ಒಂದು ಕಥೆಯಲ್ಲಿ ಅದರ ದೊಡ್ಡ ಕಥೆ ಇದು ಹೇಳಿದರೆ ಪಾಡ್ಕಾಸ್ಟ್ ಆಗುತ್ತೆ. ಅದರ ಮುಖಾಂತರವಾಗಿ ಈಶ್ವರ ಯಮಧರ್ಮರಾಜನನ್ನು ತನ್ನ ಎದುರುಗಡೆ ಸದಾ ಇಟ್ಕೊಳ್ಳೋದಕ್ಕೆ, ಯಾರೇ ಕಷ್ಟ ಅಂತ ಬಂದರೂ ಕೂಡ ಫಸ್ಟು ನಂದಿಗೆ ತಿಳಿಸ್ಬೇಕು, ನಂದಿ ಕಿವಿಯಲ್ಲಿ ಹೇಳಬೇಕು, ಅದರ ಮುಖಾಂತರ ಅದು ಶಿವನಿಗೆ ಸಲ್ಲತ್ತೆ ಅಂಥೇಳಿ ಸದಾ ಎದುರುಗಡೆ ಇಟ್ಕೊಂಡಂಥದ್ದು. ಹಾಗೆ ನೋಡಿ, ಯಮಧರ್ಮರಾಜ ಅಂದರೆ ಎಲ್ಲರೂ ಹೆದರ್ತಾರೆ, ಮರಣ ಅಂಥೇಳಿ ಅಲ್ಲ, ಗಡಿ, ಶಿಸ್ತು, ಮಿತಿ, ಚೌಕಟ್ಟಿನ ದೇವತೆ ಅಂತ ಹೇಳ್ತಾರೆ. ಅದೇ ರೀತಿ ಭರಣಿ ನಕ್ಷತ್ರಕ್ಕೂ ಕೂಡ ಏನು ಹೇಳ್ತಾರೆ ಅಂತಂದರೆ, ಒಂದು ಶಿಸ್ತು, ಗಡಿ, ಮಿತಿ, ಚೌಕಟ್ಟು. ಇವರಿಗೆ ತಾಳ್ಮೆ ಜಾಸ್ತಿ ಭರಣಿ ನಕ್ಷತ್ರದವರಿಗೆ. ಆದರೆ ಆ ತಾಳ್ಮೆಯ ಗಡಿಯನ್ನು, ಚೌಕಟ್ಟನ್ನು, ಮಿತಿಯನ್ನು ಮೀರಿದರೆ ಅವರು ಬಿರುಗಾಳಿ, ಸುಂಟ್ರಗಾಳಿ, ಅವ್ರನ್ನ ನೀವು ಕಟ್ಟಿ ಹಾಕೋಕ್ಕಾಗಲ್ಲ. ಹಾಗಾಗಿ ಇವ್ರನ್ನ ಜಾಸ್ತಿ ಕೆಣಕಕ್ಕೆ ಹೋಗಬಾರ್ದು. ಭಯಂಕರ ಕೋಪ ಇರುತ್ತೆ ಇವ್ರಿಗೆ. ಆದರೆ ಒಂದು ಲೆವೆಲ್ವರೆಗೂ 99 ಅಲ್ಲ 99.99% ತುಂಬ ತಾಳ್ಮೆಯಿಂದ ಹೋಗ್ತಾರೆ. ಅದನ್ನು ಮೀರಿದರೆ ಯಾರಿಂದನೂ ಕಟ್ಟಿ ಹಾಕಕ್ಕೆ ಸಾಧ್ಯ ಇಲ್ಲ, ಅಂಥ ಕೋಪ ಇರುತ್ತೆ. ಇದು ಇವರ ರಹಸ್ಯ. ವೀಕ್ಷಕರೇ, ಈಗ ಭರಣಿ ನಕ್ಷತ್ರದವರ
ಮುಂದಿನ ರಹಸ್ಯ ನೋಡ್ಕೊಂಡು ಬರೋಣ. ವೀಕ್ಷಕ, ಭರಣಿ ನಕ್ಷತ್ರದವರ 4ನೆಯ ರಹಸ್ಯವನ್ನು ಈಗ ನೋಡೋದಾದರೆ, ಇವರ ಜೀವನದಲ್ಲಿ ಎರಡೆರಡು ಬಾಗಿಲಿರುತ್ತಂತೆ. ಎಲ್ಲರಿಗೂ ಒಂದು ಸಲ ಅದೃಷ್ಟದ ಬಾಗಿಲು ತೆರೆದರೆ ಇವರಿಗೆ ಎರಡೆರಡು ಸಲ ತೆರೆಯುತ್ತೆ. ಹೌದು, ಒಂದು ಬಾಗಿಲು ಮುಚ್ಚಿತು ಅಂದರೆ ಬೇರೆ ನಕ್ಷತ್ರದವರು ಸ್ವಲ್ಪ ಸಫರ್ ಮಾಡ್ತಾರೆ, ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾರೆ. ಆದರೆ ಇವ್ರು ಹಾಗಲ್ಲ, ಒಂದು ಬಾಗಿಲು ಮುಚ್ಚಿದ ತಕ್ಷಣ ಇನ್ನೊಂದು ಬಾಗಿಲು ಇಮಿಡಿಯೇಟ್ಲಿ ಓಪನ್ ಆಗುತ್ತೆ. ಖಂಡಿತವಾಗಿ ಇದರ ಉದಾಹರಣೆ ಹೇಳ್ತೀನಿ. ಭರಣಿ ನಕ್ಷತ್ರದವ್ರದ್ದು ಜಾಬ್ ಹೋಯಿತು ಅಂದ್ಕೊಳ್ಳಿ, ಇಮಿಡಿಯೇಟ್ಲಿ ನೆಕ್ಸ್ಟ್ ಜಾಬ್ ರೆಡಿ ಇರುತ್ತೆ. ವ್ಯಾಪಾರದಲ್ಲಿ ನಷ್ಟ ಆಯಿತು ಅಂದ್ಕೊಳ್ಳಿ, ಅದನ್ನು ಕ್ಲೋಸ್ ಮಾಡಿದ್ರಾ ಇನ್ನೊಂದೇನೋ ಒಂದು ಹೊಸ ವೆಂಚರ್ ರೆಡಿ ಇರುತ್ತೆ. ಈ ರೀತಿಯಾಗಿ ಇವರು ಈ ವಿಷಯದಲ್ಲಿ ಬಹಳ ಬಹಳ ಅದೃಷ್ಟವಂತರು. ಭರಣಿ ನಕ್ಷತ್ರದವರ 5ನೆಯ ಗುಣ ಸ್ವಭಾವ ನೋಡ್ಕೊಂಡು ಬರೋಣ ವೀಕ್ಷಕರೇ. ಈಗ ಭರಣಿ ನಕ್ಷತ್ರದವರ 5ನೇ ರಹಸ್ಯ ನೋಡುವಂತಹ ಸಮಯ. ನೋಡಿ, ಇವರಲ್ಲಿ ಎಂತಹ ಶಕ್ತಿ ಮತ್ತು ಸಾಮರ್ಥ್ಯ ಇರುತ್ತೆ ಅಂದರೆ, ಒಂದು ಬ್ಯೂಟಿಫುಲ್ ಆಗಿರುವಂಥ ಲೈನ್ ಹೇಳ್ತಾರೆ. ಈ ಸಿಂಹ ಶಾಂತವಾಗಿ ಕುಳಿತುಕೊಂಡಿತ್ತು ಅಂತಂದರೆ ಅದರ ಶಕ್ತಿ ಸಾಮರ್ಥ್ಯ ನಾವು ಅದನ್ನು ಡಿಗ್ರೇಡ್ ಮಾಡಬಾರ್ದು, ಕಡೆಗಣಿಸಬಾರ್ದು. ಅದರ ರಿಯಲ್ ಒಂದು ಫೈಟಿಂಗ್ ಸ್ಪಿರಿಟ್, ಎಬಿಲಿಟಿ, ಅದರ ಒಂದು ಗಾರ್ಜಿಯಸ್ ನಾಯಕತ್ವ ಮತ್ತೊಂದು ಯಾವಾಗ ಗೊತ್ತಾಗತ್ತೆ ಅಂತಂದರೆ ಅದು ಡೆಫಿನೆಟ್ಲಿ ತೋರಿಸುತ್ತೆ. ಸುಮ್ಮನೆ ಕೂತಿದೆ ಅಂದರೆ ಅದಕ್ಕೆ ಬಲ ಇಲ್ಲ, ಛಲ ಇಲ್ಲ, ಹಠ ಇಲ್ಲ, ಅಗ್ರೆಸಿವ್ನೆಸ್ ಇಲ್ಲ ಅಂತಲ್ಲ. ಅದೇ ರೀತಿ ನೋಡಿ, ಈ ಭರಣಿ ನಕ್ಷತ್ರದವರು ಎಲ್ಲರೂ ಇವ್ರನ್ನ ಹುಡುಕೊಂಡು ಬರ್ತಾರೆ. ಯಾಕೆ ಅಂದರೆ ಇವರ ಸಿಂಹದಂತಹ ನಾಯಕತ್ವದ ಗುಣ, ಇವರ ಅಗ್ರೆಸಿವ್ನೆಸ್, ಇವರ ಛಲ, ಇವರ ಬಲ ಅವರ ಸ್ನೇಹಿತರಿಗಷ್ಟೇ ಗೊತ್ತಿರುತ್ತೆ. ಹಾಗಾಗಿ ಇವ್ರನ್ನ ಎಂದಿಗೂ ಕೂಡ ನೀವು ಕಡೆಗಣಿಸಬಾರ್ದು. ಇವ್ರು ಸುಮ್ಮನೆ ಇದ್ದಾರೆ ಅಂದರೆ ಇವ್ರ ಕೈಯಲ್ಲಿ ಏನೂ ಆಗೋದಿಲ್ಲ, ಸಾಧಿಸೋದಕ್ಕೆ ಏನೂ ಆಗೋದಿಲ್ಲ ಅಂತ ಅರ್ಥ ಮಾಡ್ಕೋಬಾರ್ದು. ದೇ ಆರ್ ವೆರಿ ವೆರಿ ಕೆಪಬಲ್ ಪರ್ಸನ್ಸ್, ದೇ ಆರ್ ವೆರಿ ವೆರಿ ಅಗ್ರೆಸಿವ್ ಬೈ ನೇಚರ್, ಅದಿರುತ್ತೆ. ಈಗ ಈ ಭರಣಿ ನಕ್ಷತ್ರದವರ 6ನೇ ರಹಸ್ಯವನ್ನು ನೋಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂತಂದರೆ, ನೀವಿನ್ನೂ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗ್ತಾ ಇರುವಂಥ ಶ್ರೀಚಕ್ರ ಯಂತ್ರವನ್ನು ತರಿಸಿಲ್ಲ, ಬುಕ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಿಂದ ನನ್ನ ಕೈಯಿಂದ ಎನರ್ಜೈಸ್ ಮಾಡಿ ತರಿಸ್ಕೊಂಡು ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ, ಏಳಿಗೆಯನ್ನು ಕಾಣ್ತಾ ಇದ್ದಾರೆ ವೀಕ್ಷಕರೇ. ರಹಸ್ಯ ಮಾಹಿತಿಯನ್ನು ಹೇಳಬೇಕು ನಿಮಗೆ. ಏನಪ್ಪ ಅಂದರೆ, ಒಂದೊಂದು ಫ್ಯಾಮ್ಲಿಯವರು 5, 10, 15 ಶ್ರೀಚಕ್ರ ಬುಕ್ ಮಾಡ್ಕೋತಾ ಇದ್ದಾರೆ. ನಾನು ಯಾಕೆ ಅಂತ ಕೇಳಿದಾಗ, ಗುರುಗಳೇ ನಮಗಂತೂ ಭಾರಿ ಒಳ್ಳೆಯದಾಗಿದೆ ಶ್ರೀಚಕ್ರದಿಂದ. ನನ್ನ ಅಕ್ಕ, ತಂಗಿ, ತವ್ರ ಮನೆಗೆ, ಆಮೇಲೆ ನನ್ನ ಭಾವನ ಮನೆಗೆ, ಅತ್ತೆ ಮನೆಗೆ ಎಲ್ಲ ಕಡೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಕಳಿಸ್ತಾ ಇದ್ದೀವಿ. ಬಹಳ ಒಳ್ಳೆಯದನ್ನು ಮಾಡ್ತಾ ಇದೆ ಶ್ರೀಚಕ್ರ. ಕಷ್ಟದಿಂದ, ಕಣ್ಣೀರಿಂದ ತಕ್ಷಣ ಹೊರಗಡೆ ಕರ್ಕೊಂಬರುತ್ತೆ, ಸಾಲದಿಂದ, ಸೋಲಿನಿಂದ ಹೊರಗಡೆ ಕರ್ಕೊಂಬರ್ತಾ ಇದೆ. ನೀವು ಯಾಕೆ ಇನ್ನು ಕಷ್ಟ, ಕಣ್ಣೀರು ಅಂತ ಕೈ ತೊಳಿತಾ ಕೂರೋದು ಬೇಡ ಅಲ್ವಾ? ಈಗಲೇ ಬುಕ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಕಷ್ಟ ಹಾಗೆ ಇರುತ್ತೆ. ಬೇಡ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದಲ್ಲಿ ಎನರ್ಜೈಸ್ ಮಾಡಿ ಕಳಿಸ್ತೀನಿ. ಅದು ಮನೆಗೆ ಬಂತು ಅಂದರೆ ನೋಡಿ, ಭಾಗ್ಯೋದಯವಾಗುತ್ತೆ. ಹಣವನ್ನು ಮ್ಯಾಗ್ನೆಟ್ ಥರ ಹಾಗೆ ಅಟ್ರಾಕ್ಷನ್ ಮಾಡಿ ಮನೆಗೆ ಎಳೆದು ತರುತ್ತೆ. ಅಪಾರ ಪ್ರಮಾಣದಲ್ಲಿ ನಿಮಗೆ ಶ್ರೀಮಂತಿಕೆಯನ್ನು ತಂದು ಕೊಡುತ್ತೆ ವೀಕ್ಷಕರೇ. ಜೀವನ ಒಂದು ವರ್ಷದಲ್ಲಿ ಬದಲಾಗದಿದ್ದರೆ ಹೇಳಿ, ಅಪಾರವಾದಂಥ ಯಶಸ್ಸು, ಖ್ಯಾತಿ, ವ್ಯಾಪಾರ, ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ, ವಾಹನವನ್ನು ಕೊಂಡ್ಕೊಳ್ತೀರಾ, ಸೈಟು, ಮನೆ, ಎಲ್ಲ ವೈಭೋಗವನ್ನು ತಂದು ಕೊಡುತ್ತೆ. ಬನ್ನಿ ವೀಕ್ಷಕರೇ, ಭರಣಿ ನಕ್ಷತ್ರದವರ 6ನೇಯ ದೊಡ್ಡ ರಹಸ್ಯವನ್ನು ಹೇಳ್ತೀನಿ ನೋಡಿ ವೀಕ್ಷಕರೇ. ಭರಣಿ ನಕ್ಷತ್ರದವರ 6ನೇಯ ದೊಡ್ಡ ರಹಸ್ಯ ಹೇಳ್ತೀನಿ ನೋಡಿ. ನಂಬಿಕೆ ದ್ರೋಹ ಅನ್ನೋದು ಇವರಿಗೆ ಬಹಳ ಕಾಡುತ್ತೆ. ಹಾಗಂಥೇಳಿ ಇವರು ಇನ್ನೊಬ್ಬರಿಗೆ ನಂಬಿಕೆ ದ್ರೋಹ ಮೋಸ ಮಾಡ್ತಾರೆ ಅಂತಲ್ಲ. ಅದರ ಅರ್ಥ ಏನು ಅಂತಂದರೆ, ಬೇರೆಯವರು ಇವರಿಗೆ ನಂಬಿಕೆ ಮೋಸ ದ್ರೋಹವನ್ನು ಮಾಡುವಂಥದ್ದು. ಭರಣಿ ನಕ್ಷತ್ರದವರು ಬೇಕಾದರೆ ಇಲ್ಲ ಅಂತ ಹೇಳಿ ನೋಡಲಿ, ಚಾಲೆಂಜ್ ಮಾಡ್ತೀನಿ. ಇವರು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಮೋಸ, ನಂಬಿಕೆ ದ್ರೋಹಕ್ಕೆ ಒಳಗಾಗಿರ್ತಾರೆ. ಸಾಕಷ್ಟು ನೋವು ತಿಂದಿರ್ತಾರೆ. ಪ್ರೀತಿಸಿದವರೇ ಇವರಿಗೆ ಕೈ ಕೊಟ್ಟಿರ್ತಾರೆ. ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಆಪ್ತ ಕೊಲಿಗೆ ಇವ್ರಿಗೆ ನಂಬಿಕೆ ದ್ರೋಹ ಮಾಡಿರ್ತಾರೆ. ಇವ್ರ ಹತ್ರ ಹಣ ಇಸ್ಕೊಂಡು ವಾಪಸ್ ಕೊಡದೇ ಇರುವಂತಹ ಘಟನಾವಳಿಗಳಾಗಿರುತ್ತೆ. ಪಾಪ ಇವ್ರು ನಂಬಿ ಬೇರೆಯವ್ರಿಗೆ ಕೊಟ್ಟಿರ್ತಾರೆ ಭರಣಿ ನಕ್ಷತ್ರದವರು, ಅವರು ಇವ್ರಿಗೆ ವಾಪಸ್ ಕೊಡೋದಿಲ್ಲ. ಈ ಒಂದು ನಂಬಿಕೆ ದ್ರೋಹ ಅನ್ನುವಂಥದ್ದು ಇವ್ರನ್ನ ಜಾಸ್ತಿ ಹರ್ಟ್ ಮಾಡ್ತಾ ಇರುತ್ತೆ. ಆದರೆ
ಇವರು ಅದಕ್ಕೆ ಪ್ರತಿಯಾಗಿ ಅಷ್ಟೇ ಗಟ್ಟಿಯಾಗಿ ಬಂಡೆಗಲ್ಲಿನಂತೆ ನಿಂತಿರ್ತಾರೆ. ನೀವೆಷ್ಟು ನನಗೆ ನಂಬಿಕೆ ದ್ರೋಹ ಮಾಡ್ತೀರಿ, ಎಷ್ಟು ಮೋಸ ಮಾಡ್ತೀರಿ, ನಾನು ಅಷ್ಟೇ ಗಟ್ಟಿಯಾಗಿರ್ತೀನಿ, ಮತ್ತೆ ಪುಟ್ಟದೇ ಹೇಳ್ತೀನಿ, ಹಠದಿಂದ ಹೇಳ್ತೀನಿ ಅನ್ನೋ ಛಲ ಇವ್ರಿಗಿರುತ್ತೆ. ವೀಕ್ಷಕರೇ, ಭರಣಿ ನಕ್ಷತ್ರದವರ 7ನೆಯ ಗುಪ್ತ ರಹಸ್ಯವನ್ನು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಭರಣಿ ನಕ್ಷತ್ರದವರ 7ನೆಯ ರಹಸ್ಯವನ್ನು ನೋಡೋಣ. ಇವರಿಗೆ ಯಾವುದಾದ್ರೂ ಕೆಲಸವನ್ನು ಸ್ಟಾರ್ಟ್ ಮಾಡಿದರೆ ಅದರದ್ದು ಎಂಡ್ ರಿಸಲ್ಟ್ ಬೇಗ ಕಂಡು ಹಿಡಿತಾರಂತೆ ಭರಣಿ ನಕ್ಷತ್ರದವರು. ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಮ್ಮ ಸ್ನೇಹಿತರ ಬಳಗದಲ್ಲಿ ಯಾರಾದರೂ ಭರಣಿ ನಕ್ಷತ್ರದವ್ರು ಇದ್ದರೆ ಅವ್ರು ನಿಮಗೆ ಮೊದಲೇ ಹಿಂಟ್ ಕೊಡ್ತಾರೆ, ಬೇಡಪ್ಪ ಇದು ಯಾಕೋ ಕೆಲಸ ಆಗೋ ಥರ ನಾ ಕಾಣೆ. ಅದನ್ನು ನೆಗೆಟಿವ್ ಆಗಿ ಅನ್ಕೋಬೇಡಿ, ಬಟ್ ಎಂಡ್ ರಿಸಲ್ಟ್ ಯಾಕೋ ಸ್ವಲ್ಪ ಡೌಟ್ ಇದೆ, ನೆಗೆಟಿವ್ ಹೊಡೆಯುತ್ತೆ ಅಂದರೆ ನೀವು ಅದನ್ನು ಸ್ವಲ್ಪ ಅಬ್ಲೈಜ್ ಮಾಡಲೇಬೇಕಾಗತ್ತೆ, ಗೌರವ ಕೊಡಲೇಬೇಕಾಗತ್ತೆ. ಇದು ಇವರ ಸೂಕ್ಷ್ಮ ಒಂದು ಭರಣಿ ನಕ್ಷತ್ರದ ಫಲ ಏನಿರುತ್ತೆ, ಕುಶಾಗ್ರಮತಿಗಳಾಗಿ ಹೇಳುವಂತಹ ಒಂದು ಅಂಶ. ಇನ್ನು ಭರಣಿ ನಕ್ಷತ್ರದವರ 8ನೆಯ ರಹಸ್ಯವನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಇವರಿಗೆ ಕರ್ಮ ಬೇಗ ಫಲ ಕೊಡುತ್ತೆ. ಅಂದರೆ ಕೆಲಸಗಳನ್ನು ನೀವೇನು ಮಾಡ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಈಗ ಕೆಲಸ ಮಾಡಿದರೆ ತಕ್ಷಣ ಅದೇನೋ ಹೇಳ್ತಾರೆ ನೋಡಿ, ಒಂದು ಆಡು ಮಾತಿದೆಯಲ್ಲ, ಇಲ್ಲೇ ಡ್ರಾ ಇಲ್ಲೇ ಬಹುಮಾನ, ತಕ್ಷಣ ಡ್ರಾ ತಕ್ಷಣ ಬಹುಮಾನ ಅಂದ ಹಾಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಇವರಿಗೆ ಶೀಘ್ರವಾಗಿ ಒಳ್ಳೆಯದು. ಇವರೇನು 5 ದಿವಸ 10 ದಿವಸ 5 ವರ್ಷ 10 ವರ್ಷ ಕಾಯಬೇಕಾಗಿಲ್ಲ. ಈಗ ಒಳ್ಳೆಯ ಕೆಲಸ ಮಾಡಿದರೆ ಟಕ್ ಅಂತ ಅವರಿಗೆ ಬೇರೆಯವ್ರಿಗಿಂತ ಬೇಗ ಒಳ್ಳೆಯದಾಗುತ್ತೆ. ಕೆಟ್ಟ ಕೆಲಸಗಳನ್ನು ಮಾಡಿದರೆ 5 ವರ್ಷ 10 ವರ್ಷ ಕಾಯಬೇಕಾಗಿಲ್ಲ, ಇಮ್ಮಿಡಿಯೇಟ್ಲಿ ಕೆಟ್ಟದ್ದಾಗತ್ತೆ. ಅದನ್ನು ಬಹಳ ಜಾಗೃತಿಯಿಂದ ಈ ಒಂದು ನಕ್ಷತ್ರದವರು ನೋಡ್ಕೋಬೇಕಾಗತ್ತೆ. ಇನ್ನು ಭರಣಿ ನಕ್ಷತ್ರದವರ 9ನೆಯ ರಹಸ್ಯವನ್ನು ನೋಡಲಿಕ್ಕಾಗಿ ಇವರು ರಹಸ್ಯ ಶಿಕ್ಷಕರು ಅಂತ ಹೇಳಿ ಇವರಿಗೆ ಬಿರುದನ್ನು ಕೊಡ್ಬೋದು ನಾವು. ಅಂದರೆ ಬಹಳ ಕಷ್ಟದ ಸಮಯದಲ್ಲಿದ್ದಾಗ ಇವರು ಇನ್ನೊಬ್ಬರಿಗೆ ದೇ ವಿಲ್ ಬಿ ಗ್ರೇಟ್ ಮೆಂಟರ್ಸ್, ಗ್ರೇಟ್ ಟೀಚರ್ಸ್, ಗ್ರೇಟ್ ಗೈಡೆನ್ಸ್, ಗ್ರೇಟ್ ಒಂದು ದಾರಿಯನ್ನು ಬೆಳಕು ಮಾರ್ಗದರ್ಶಿಯಾಗಿ ದಾರಿದೀಪವಾಗಿ ಹೊರಹೊಮ್ಮಬಲ್ಲಂಥ ನಕ್ಷತ್ರದವರು ಅಂತಂದರೆ ಈ ಭರಣಿ ನಕ್ಷತ್ರದವರು. ಹೆದರಬೇಡಿ, ನಾನಿದ್ದೀನಿ, ನಾನು ನಿಮ್ಮ ಕೈಯನ್ನು ಹಿಡಿದು ಮುಂದೆ ನಡೆಸ್ತೀನಿ. ಆದರೆ ಆ ಗ್ರೂಪಲ್ಲಿ ಜನ ಇದ್ದಾಗ ಆ ವ್ಯಕ್ತಿಯೇ ನಿಮಗೆ ಬೆಳಕಾಗಿ ಬರಬಲ್ಲ, ದಾರಿದೀಪ ಆಗಿ ಬರಬಲ್ಲ ಅಂತ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಹಿಡನ್ ಒಬ್ಬ ಗುರು, ಶಿಕ್ಷಕ, ಮಾರ್ಗದರ್ಶಕ, ದಾರಿದೀಪ ಆಗಬಲ್ಲಂಥ ವ್ಯಕ್ತಿ ಈ ಭರಣಿ ನಕ್ಷತ್ರದವರಾಗಿರ್ತಾರೆ. ವೀಕ್ಷಕರೇ, ಈಗ ಭರಣಿ ನಕ್ಷತ್ರದವರ ಒಂದು ಕೊನೆಯ ಅಂತಿಮ ರಹಸ್ಯವನ್ನು ನೋಡುವಂತಹ ಸಮಯ. ನೋಡ್ಕೊಂಡು ಬರೋಣ ವೀಕ್ಷಕರೇ. ಈ ಭರಣಿ ನಕ್ಷತ್ರದವರ ಕೊನೆಯ ರಹಸ್ಯ ಏನಪ್ಪ ಅಂತಂದರೆ, ಈ ಸಂಚಿಕೆಯಲ್ಲಿ ಇವರು ತಾವಾಗೆ ತಾವು ಅಪರಾಧಿ ಭಾವನೆಯಿಂದ ಬಳಲ್ತಾ ಇರ್ತಾರೆ. ಅಯ್ಯೋ ನಾನು ಹಂಗೆ ಮಾಡಬಾರ್ದಾಗಿತ್ತು, ಅಯ್ಯೋ ನಾನು ಈ ರೀತಿ ನೋಡಬಾರ್ದಾಗಿತ್ತು, ಅಯ್ಯೋ ನಾನು ಅವರಿಗೆ ಈ ರೀತಿಯಾದಂಥ ಕಠಿಣ ಪದಗಳನ್ನು ಬಳಸಬಾರ್ದಾಗಿತ್ತು, ಅಯ್ಯೋ ನಾನು ತಪ್ಪಾದ ಸಮಯದಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟೆ, ಪಾಪ ಅವರು ಊಟ ಮಾಡ್ತಾ ಇದ್ರೇನೋ, ಊಟ ಮಾಡ್ತಾ ಇರ್ತಾರೇನೋ, ಇನ್ನೂ ಊಟ ಮಾಡಿಲ್ವೇನೋ, ಏನೇನೋ ಅವರು ಅನ್ಕೊಂಡು ಕೊರಗ್ತಾ ಇರ್ತಾರೆ. ಬೇರೆಯವರು ಇವ್ರನ್ನ ಅಪರಾಧಿ ಮಾಡೋದಲ್ಲ, ಇವರೇ ಅಪರಾಧಿ ಅಂತ ತೀರ್ಮಾನ ಬಿಡ್ತಾರೆ. ಬೇರೆಯವರು ಇವರನ್ನ ಶಿಕ್ಷಿಸೋದಲ್ಲ, ಬೇರೆಯವರು ಇವ್ರಿಗೆ ಶಿಕ್ಷೆ ಕೊಡೋದಿಲ್ಲ, ಇವರಾಗಿ ತಾವು ಶಿಕ್ಷೆ ಕೊಟ್ಕೋತಾ ಇರ್ತಾರೆ. ಇದು ಒಳ್ಳೆಯದಲ್ಲ ಭರಣಿ ನಕ್ಷತ್ರದವರಿಗೆ. ಆ ಒಂದು ಹಂತದಲ್ಲಿ ನೀವು ಕೊರಗಿ ಮನಸ್ಸನ್ನು ಹರ್ಟ್ ಮಾಡಿಕೊಂಡು ನೋವು ಕಣ್ಣೀರು ತಿನ್ಕೊಂಡ್ರೆ ಜೀವನದಲ್ಲಿ ಸಾಧನೆ ಮಾಡೋದಾದರೂ ಹೇಗೆ, ಕೆಲಸಗಳು ಮುಂದೆ ನಡೆಯೋದಾದರೂ ಹೇಗೆ? ಬೇಡ. ಇದರಿಂದ ತಾವು ಹೊರಗಡೆ ಬರಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಕೃತಿಕಾ ನಕ್ಷತ್ರದ ಬಗ್ಗೆ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೀನಿ. ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ. ಈ ವಿಡಿಯೋವನ್ನು ಎಲ್ರಿಗೂ ಪ್ರಚಾರ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮದು ಭರಣಿ ನಕ್ಷತ್ರ ಆಗಿರ್ಬೋದು, ನಿಮ್ಮ ಮನೆಯ ಸದಸ್ಯರದು ಭರಣಿ ನಕ್ಷತ್ರ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರದು ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಕೃತಿಕಾ ನಕ್ಷತ್ರದೊಂದಿಗೆ. ಭಗವಂತ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.